ವಿಚಾರದ ಬಗ್ಗೆ ಅಂತಂದ್ರೆ ಈ ಬೇಸಿಕ್ಸ್ ಬುಕ್ಸ್ ನ ಯಾವ ರೀತಿ ಓದಬೇಕು ಸರ್, ಹೈಸ್ಕೂಲ್ ಬುಕ್ಸ್ ನ ಯಾವ ರೀತಿ ಓದಬೇಕು ಅಂತ ತುಂಬಾ ಕ್ವಶನ್ಸ್ ಕೇಳ್ತಾ ಇದ್ರು. ಮತ್ತೆ ಫೋನ್ ಮಾಡಿದಾಗ ಎಲ್ಲ ನನಗೆ ಹೇಳ್ತಾ ಇದ್ರು, ಸರ್ ಅದನ್ನ ತೋರಿಸ್ಕೊಡಿ, ನೀವು ಯಾವ ರೀತಿ ಓದ್ತಾ ಇದ್ರಿ ನನ್ನ ಅಂತ ಹೇಳ್ತಾ ಇದ್ರು. ನಾನು ಇವತ್ತ ನಿಮಗೆ ಪ್ರಾಕ್ಟಿಕಲ್ ಆಗಿ ನಾನು ತೋರಿಸ್ಕೊಡ್ತೀನಿ ಯಾವ ರೀತಿ ಹೈಸ್ಕೂಲ್ ಬುಕ್ಸ್ ನ ಓದಬೇಕು ಮತ್ತೆ ಯಾವ ರೀತಿ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಹೈಸ್ಕೂಲ್ ಬುಕ್ಸ್ ಅಥವಾ ಏನು ಬೇಸಿಕ್ಸ್ ಬುಕ್ಸ್ ಅಂತ ಏನು ಕರಿತೀನಿ. ಬೇಸಿಕ್ಸ್ ಬುಕ್ಸ್ ಅಂದ್ರೆ ನಥಿಂಗ್ ಬಟ್ 6 to 12 ವರೆಗೂ ಯಾವುದೇ ಸಬ್ಜೆಕ್ಟ್ ಇರ್ಬೋದು, ಹಿಸ್ಟ್ರಿ ಅಥವಾ ಜಿಯೋಗ್ರಫಿ, ಪೊಲಿಟಿ, ಎಕನಾಮಿಕ್ಸ್, ಇವನ್ನ ಬೇಸಿಕ್ಸ್ ಬುಕ್ಸ್ ಅಂತ ಕರಿತೀವಿ. ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ ಅಲ್ಲಿ ಇದು ಅತ್ಯಂತ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್ ಒಂದು ಬೇಸಿಕ್ಸ್ ಬುಕ್ಸ್ ಓದೋದು. ಯಾರು ಬೇಸಿಕ್ಸ್ ಬುಕ್ಸ್ ಓದಲ್ಲ, ಕಾನ್ಸೆಪ್ಟ್ ನೀಟಾಗಿ ಅರ್ಥ ಮಾಡ್ಕೊಳಲ್ಲ, ಅವರು ತುಂಬಾ ಕಷ್ಟಪಡಬೇಕಾಗತ್ತೆ, ಶ್ರಮ ಪಡಬೇಕಾಗತ್ತೆ. ಯಾಕೆಂದ್ರೆ ಯಾವುದೇ ತರ ಒಂದು ಫೌಂಡೇಶನ್ ಇರಬೇಕು, ಬೇಸಿಕ್ ಸ್ಟ್ರಾಂಗ್ ಯಾವ ಫೌಂಡೇಶನ್ ಇರುತ್ತೆ ಅವರು ಎಕ್ಸಾಮ್ಸ್ ಅಲ್ಲಿ ತುಂಬಾ ಸಕ್ಸಸ್ ಆಗ್ತಾರೆ. ಅದಕ್ಕೆ ಹೇಳ್ತೀನಿ, ಯಾಕೆ ಬೇಸಿಕ್ಸ್ ಬುಕ್ಸ್ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ತುಂಬಾ ಎಕ್ಸ್ಪರ್ಟ್ಸ್ಗಳು ಬರೆದಿರ್ತಾರೆ. ಗೌರ್ಮೆಂಟ್ ಬುಕ್ ಆಗಿರೋದ್ರಿಂದ ನಾಳೆ ಏನಾದರೂ ನೀವು ಕ್ವಶನ್ಸ್ಗಳು ತಪ್ಪಾಗ್ತಾಗ ಅಥವಾ ಏನಾದರೂ ಆಪ್ಷನ್ಸ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಬಂದಾಗ ಏನಾಗುತ್ತೆ, ಆ ತರದವು ಇದಕ್ಕೆ ಯೂಸ್ ಆಗುತ್ತೆ. ನೋಡಿ, ಈ ತರದ ಈ ಬುಕ್ ನ ಬರೆದಿರೋರು ಇಷ್ಟು ಜನ ಈ ಎಕ್ಸ್ಪರ್ಟ್ಸ್ಗಳು ಬರೆದಿರ್ತಾರೆ, ಯಾರೋ ಒಬ್ರು ಬರೆದಿರೋ ಬುಕ್ ಅಲ್ಲ ಇದು. ಆಕ್ಚುಲಿ ತುಂಬಾ ಜನ ಎಕ್ಸ್ಪರ್ಟ್ಸ್ಗಳು, ಪ್ರೊಫೆಸರ್ಗಳು, PU ಕಾಲೇಜ್ ಪ್ರೊಫೆಸರ್ಗಳು. ಯಾಕೆಂದ್ರೆ PU ಕಾಲೇಜ್ ಪ್ರೊಫೆಸರ್ ಆಗಬೇಕು ಅಂದ್ರೆ ನೀವು ಸುಮ್ಮನೆ ಯಾವುದೋ ಎಕ್ಸಾಮ್ ಬರೆದ್ರೆ ಪಾಸ್ ಆಗಲ್ಲ. ನೆಟ್ ಆಗಿರಬೇಕು ಅಥವಾ ಸ್ಲೆಟ್ ಆಗಿರಬೇಕು, B.Ed ಎಕ್ಸಾಮ್ ಪಾಸ್ ಆಗಿರಬೇಕು, ಒಬ್ಬ ಹುಡುಗನ ಒಂದು ಸೈಕಾಲಜಿನ ಓದಿರಬೇಕು, ಅಂತರು ಮಾತ್ರ ಲೆಕ್ಚರ್ ಸ್ಟಾರ್ಟ್ ಆಗುತ್ತೆ. ಅಂತವರು ಪ್ರೊಫೆಸರ್ಗಳು ಈ ಬುಕ್ ನ ಬರೆದಿರ್ತಾರೆ, ಇಂಥ ಬುಕ್ ನ ಬರೆದಿರ್ತಾರೆ. ಒಂದು ಕಮಿಟಿ ಇರುತ್ತೆ, ಗೌರ್ಮೆಂಟ್ ಇಂದ ರಚನೆ ಆಗಿರೋ ಕಮಿಟಿ ಇರುತ್ತೆ, ಅವರು ಒಂದು ಈ ಬುಕ್ ನ ಮಾಡಿರ್ತಾರೆ. ಹಾಗಾಗಿ ಈ ಬುಕ್ ವೆರಿ ಇನ್ಫಾರ್ಮೇಟಿವ್ ಆಗಿರುತ್ತೆ. ಮತ್ತೆ ಅವ್ರಿಗೆ ಗೊತ್ತಿರುತ್ತೆ, ಈಗ ಒಬ್ಬ PU ಹುಡುಗ ಇದ್ದಾನೆ ಅಥವಾ ಒಬ್ಬ ಹೈಸ್ಕೂಲ್ ಹುಡುಗ ಇದ್ದಾನೆ, ಒಬ್ಬ 7th ಹುಡುಗ ಇದ್ದಾನೆ, ಅವರ ಒಂದು ಜ್ಞಾನದ ಮಟ್ಟಕ್ಕೆ ಯಾವ ರೀತಿ ನಾಲೆಡ್ಜ್ ಕೊಡಬೇಕು ಅನ್ನೋದನ್ನ ಹೇಳಿರ್ತಾರೆ. ಈಗ ನೋಡಿ, ನೀವು 6th ಅಲ್ಲಿ ಜೈನ ಧರ್ಮ ಮತ್ತೆ ಬೌದ್ಧ ಧರ್ಮ ಇದೆ, 6th ಅಲ್ಲಿ ಹರಪ್ಪ ಮತ್ತು ಮೊಹೆಂಜೊದಾರೋ ಬಗ್ಗೆ ಹೇಳಿದ್ದಾರೆ. ಅದೇನು 12th ಅಲ್ಲೂ ಇದೆ ಆ ಸಬ್ಜೆಕ್ಟ್. ಆದ್ರೆ ಅಲ್ಲಿರೋ ಒಂದು ಕಂಟೆಂಟ್ಗೂ ಇಲ್ಲಿರೋ ಕಂಟೆಂಟ್ಗೂ ತುಂಬಾ ವ್ಯತ್ಯಾಸ ಆಗುತ್ತೆ ಅಲ್ವಾ? ಯಾಕೆಂದ್ರೆ ಹಂತವಾಗಿ ಏನ್ ಮಾಡ್ತಾನೆ ಅವನು, ಕಂಟೆಂಟ್ ನ ಇನ್ಕ್ರೀಸ್ ಮಾಡ್ತಾನೆ, ಕಾನ್ಸೆಪ್ಟ್ ನ ಇನ್ಕ್ರೀಸ್ ಮಾಡ್ತಾ ಬರ್ತಾನೆ. ಹಾಗೆ ನೀವು ಅದಕ್ಕೆ 6th ಇಂದ ಸ್ಟಾರ್ಟ್ ಆಯ್ತು ಅಂದ್ರೆ ನಿಮ್ದು ಓದೋ ಸ್ಟಡಿ ಆಗಿರ್ಬೋದು, 6th ಇಂದ ಸ್ಟಾರ್ಟ್ ಆಯ್ತು ಅಂತಂದ್ರೆ ಅದನ್ನ ಅಪ್ ಟು 12th ವರೆಗೂ ನೀವು ಓದ್ತಾ ಬಂದ್ರೆ ಗೌತಮನ ಬುದ್ಧ ಬಗ್ಗೆ ಅಥವಾ ಜೈನ ಧರ್ಮದ ಬಗ್ಗೆ, ಬೌದ್ಧ ಧರ್ಮದ ಬಗ್ಗೆ ನೀವು 6th ಇಂದ ಅಪ್ ಟು 12th ವರೆಗೂ ಓದ್ಬಿಟ್ರೆ ಒಂದು ನಾಲೆಡ್ಜ್ ಅಥವಾ ಒಂದು ಕ್ಲಾರಿಟಿ ಗೊತ್ತಾಗೋಗ್ಬಿಡುತ್ತೆ ನಿಮಗೆ. ಏನು ಬೌದ್ಧ ಧರ್ಮ ಏನಕ್ಕೆ ಬಂತು, ಜೈನ ಧರ್ಮ ಏನಕ್ಕೆ ಬಂತು, ಬುದ್ಧನ ಯಾಕೆ ಅಷ್ಟೊಂದು ಪ್ರಚಲಿತ ಆದ ಅಥವಾ ಪ್ರಚಲಿತ ಅಂತೀನಿ ಫೇಮಸ್ ಆದ, ಬುದ್ಧನ ತತ್ವಗಳೇನು, ಗೌತಮ ಬುದ್ಧನ ತತ್ವಗಳೇನು, ಈ ತರ ಗೊತ್ತಾಯ್ತಾ? ಹಾಗೆ ಮೌರ್ಯ ಸಾಮ್ರಾಜ್ಯ ಆಗಿರ್ಬೋದು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ಈ ತರ ಏನಾಗುತ್ತೆ, ನಿಮ್ಮ ಕಾನ್ಸೆಪ್ಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಈಸಿ ಆಗುತ್ತೆ. ಯಾಕಂದ್ರೆ ತುಂಬಾ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ. ಎಂತ ಒಬ್ಬ ಮಿಡಲ್ ಅವರೇಜ್ ಅಥವಾ ಬಿಲೋ ಅವರೇಜ್ ಸ್ಟೂಡೆಂಟ್ ಸಹ ಓದಿ ಅರ್ಥ ಮಾಡ್ಕೊಳ್ಳೋವಷ್ಟು ಬರ್ದಿರ್ತಾರೆ. ಯಾಕೆಂದ್ರೆ ಒಂದು ಬುಕ್ ತಯಾರಾಗ್ತಿದೆ ಅಂದ್ರೆ ಎಲ್ಲಾ ವಿದ್ಯಾರ್ಥಿಗಳನ್ನ ಗಮನದಲ್ಲಿ ಇಟ್ಕೊಂಡು ಪುಸ್ತಕನ ತಯಾರು ಮಾಡ್ತಾರೆ, ಗೊತ್ತಾಯ್ತು? ಯಾವುದೋ ಈಗ ಒಬ್ಬ IQ 200 ಇರ್ಬೋದು, ಒಬ್ಬನ IQ ಬರೀ 120 ಇರ್ಬೋದು. ಹಾಗಾಗಿ ಅವ್ರು ಎಲ್ಲರ ಮಟ್ಟಕ್ಕೂ ಸಾಧ್ಯ ಅರ್ಥ ಮಾಡ್ಕೊಳ್ಳೋವಷ್ಟು ಲೆವೆಲ್ಗೆ ಈ ಬುಕ್ ಇರುತ್ತೆ. ಹಾಗಾಗಿ ಈ ಬುಕ್ಗಳನ್ನ ಓದೋದ್ರಿಂದ ನಿಮಗೆ ನಾಲೆಡ್ಜು ಗೈನ್ ಆಗುತ್ತೆ. ಆ ನಾಲೆಡ್ಜ್ ಯೂಸ್ ಮಾಡ್ಕೊಂಡು ನೀವು ಎಕ್ಸಾಮ್ ಅಲ್ಲಿ ಬರೆದ್ರೆ, ಅಥವಾ ಇದರಿಂದಲೇ ಕ್ವಶನ್ಸ್ ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಬರ್ದಿದೆ, ತುಂಬಾ ಕ್ವಶನ್ಸ್ ಬಂದಿದೆ ಡೈರೆಕ್ಟ್ ಆಗಿ. ಆದ್ರೆ ಇದು ಏನಕ್ಕೆ ಹೆಲ್ಪ್ ಆಗುತ್ತೆ ಅಂತಂದ್ರೆ, ನೀವು ಮುಂದೆ ಎಕ್ಸಾಮ್ ಬರೀಬೇಕಾದ್ರೆ ಈ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡಬೇಕಾಗುತ್ತೆ. ಅಂತದ್ಗೆ ಈ ಬೇಸಿಕ್ಸ್ ಬುಕ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಬೇಸಿಕ್ಸ್ ನ ಓದಬೇಕು ಅಂದ್ರೆ. ನಾನು ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ, ಇದು 12th ಬುಕ್ ತಗೊಂಡಿದ್ದೀನಿ ಆಕ್ಚುಲಿ. ಯಾಕೆಂದ್ರೆ ಇದ್ರಲ್ಲಿ ಕಂಟೆಂಟ್ ಜಾಸ್ತಿ ಇದೆ ಅಂತ ಇಷ್ಟು ತಗೊಂಡಿದ್ದಾರೆ. ಎಕ್ಸಾಂಪಲ್ ಇಂಡಿಯನ್ ಹಿಸ್ಟ್ರಿ, ಭಾರತ ಇತಿಹಾಸ ತಗೊಂಡಿದ್ದೀನಿ. ಯಾವ ರೀತಿ ಓದಬೇಕು ಇದನ್ನ ನೀವು ಎಲ್ಲಾ ಸಬ್ಜೆಕ್ಟ್ಗೂ ಅಪ್ಲೈ ಮಾಡ್ಕೊಳ್ಳಿ, ಗೊತ್ತಾಯ್ತಾ? ಇದರಲ್ಲಿ ಏನು ಬೇರೆ ಇದಿಲ್ಲ, ಅಂದ್ರೆ ಓದ್ಬೇಕಾದ್ರೆ ಏನು ಬೇರೆ ಪ್ರಾಬ್ಲಮ್ ಇಲ್ಲ, ಸೇಮ್ ಒಂದೇ ತರ ರೀಡಿಂಗ್ ಇರುತ್ತೆ. ನಾನು ಯಾವ ರೀತಿ ರೀಡಿಂಗ್ ಮಾಡಬೇಕು ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೀನಿ. ಸಾಧ್ಯವಾದ್ರೆ ಈ ಬುಕ್ನ ಓಪನ್ ಮಾಡಿ ಇಟ್ಕೊಳ್ಳಿಬೇಕಾರೆ, ನೀವು ಏನಾದರೂ ನಿಮ್ಮ ಹತ್ರ ಇದ್ರೆ ಈ ಬುಕ್ನ ಓಪನ್ ಮಾಡಿ ಇಟ್ಕೊಳ್ಳಿ. ನಾನು ಹೇಳ್ತಾ ಹೋಗ್ತೀನಿ, ಪೇಜ್ ನಂಬರ್ ಆಗಿರ್ಬೋದು ಅಥವಾ ಏನು ಸ್ಟಾರ್ಟಿಂಗ್ ಇದೆ, ಸಿಲೆಬಸ್ ನೋಡಿ. ಫಸ್ಟ್ ಇದರಲ್ಲಿ ಸಿಲೆಬಸ್ ನೋಡ್ಕೋಬೇಕು, ಏನೇನು ಸಿಲೆಬಸ್ ಇದೆ, ಏನಿದೆ. ಇದು ಸಿಲೆಬಸ್ ಇದೆ, ಇದನ್ನ ಸ್ಟಾರ್ಟ್ ಮಾಡ್ಕೊಂಡು ಹೋಗಿರ್ತಾರೆ. ನೀವು ಅಪ್ ಟು 6 to 10th ವರೆಗೂ ಓದ್ಬಿಟ್ಟಿರ್ತೀರ ಈಗ ಅಲ್ವಾ? ಅಥವಾ ಇದನ್ನೇ ಫಸ್ಟ್ ಸ್ಟಾರ್ಟ್ ಮಾಡ್ತೀರಾ ಅಂದ್ಕೊಳ್ಳಿ. ನನ್ನ ಪ್ರಕಾರ 6 to 10th ವರೆಗೂ ಓದ್ಬಿಟ್ಟು ಆಮೇಲೆ ಈ ಬುಕ್ನ ಕಂಟಿನ್ಯೂ ಮಾಡಿ. ಯಾಕೆಂದ್ರೆ ಅಲ್ಲಿ 6 to 10th ಒಳಗಿರೋ ಎಲ್ಲಾ ಸಬ್ಜೆಕ್ಟ್ಸ್ ಇಲ್ಲಿ ಕಂಟಿನ್ಯೂ ಆಗಿರುತ್ತೆ. ಈಗ ನೋಡಿ, ಯಾವುದು ಶಿಲಾಯುಗ ಮತ್ತು ಲೋಹಯುಗ ಇರ್ಬೋದು, ಸಿಂಧು ನಾಗರಿಕತೆ, ಪ್ರಾಚೀನ ಯುಗ, ವೈದಿಕ ಧರ್ಮ ಆಗಿರ್ಬೋದು, ಮೌರ್ಯರು, ಕುಶನರು, ಗುಪ್ತರು, ಚೋಳರು, ವರ್ಧನರು, ರಾಷ್ಟ್ರಕೂಟರು, ಚಾಲುಕ್ಯರು, ಮತ್ತೆ ಇನ್ನು ಡೆಲ್ಲಿ ಸುಲ್ತಾನ್ಸ್ ಮಧ್ಯಕಾಲೀನ ಯುಗದಲ್ಲಿ ಅಂದ್ರೆ ಮಿಡಿಯಲ್ ಹಿಸ್ಟ್ರಿನಲ್ಲಿ ಮೊಘಲರು, ಮರಾಠರು, ವಿಜಯನಗರ ಸಾಮ್ರಾಜ್ಯ, ಬಹುಮನಿ ಸುಲ್ತಾನರು,
ಮತ್ತೆ ನೆಕ್ಸ್ಟ್ ಇನ್ನು ಆಧುನಿಕ ಯುಗ, ಯುರೋಪಿಯನ್ನರ ಆಗಮನ ಆಗಿರ್ಬೋದು, ಭಾರತ ಸ್ವತಂತ್ರ ಸಂಗ್ರಾಮ, ಆರ್ಥಿಕತೆಯ ಮೇಲೆ ಬ್ರಿಟಿಷ್ ಪರಿಣಾಮ, ಈ ಬುಕ್ಗಳ ಕಂಟೆಂಟೇ ಬೇಕಾದ್ರೆ ತೆಗೆದು ನೋಡಿ. ನಿಮ್ದು ಯಾರು ಮಂಜುನಾಥ್ ಓದ್ತಾ ಇದ್ದೀರಾ ಅಥವಾ ಇನ್ನೊಬ್ರು ಯಾರೋ ಹಿಸ್ಟ್ರಿ ಬುಕ್ ಬರ್ದಿದ್ದಾರೆ ಅವ್ರ ಬುಕ್ ಓದ್ತಾ ಇರ್ತೀರಾ ಎಕ್ಸಾಂಪಲ್ಸ್, ಅಥವಾ KM ಸುರೇಶ್ ಬುಕ್ ತೆಗೆದು ನೋಡಿ, ಇದೇ ಕಂಟೆಂಟ್ನೇ ಅವರು ಬರ್ದಿರ್ತಾರೆ. ಗೊತ್ತಾಯ್ತಾ? ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಏನಾದರೂ ಆಡ್ ಮಾಡಿರ್ತಾರೆ, ಅಥವಾ ಏನಾದರೂ ಹಳೆ ವರ್ಷದ ಕ್ವಶನ್ ಪೇಪರಲ್ಲಿ ಯಾವ್ದಾದ್ರು ಕಂಟೆಂಟ್ ಬಂದಿರುತ್ತಲ್ಲ ಅದನ್ನ ಸ್ವಲ್ಪ ಆಡ್ ಮಾಡಿ ಕೊಟ್ಟಿರ್ತಾರೆ. ಬೇಕಾದ್ರೆ ನೋಡಿ, ಆಸ್ ಇಟ್ ಇಸ್ ಇದೇ ತರ ಇರುತ್ತೆ. ನನ್ನ ಪ್ರಕಾರ ಒಂದೆರಡು ಚಾಪ್ಟರ್ಗಳು ಎಕ್ಸ್ಟ್ರಾ ಹಾಕಿರ್ಬೋದು ಅವರು. ಗವರ್ನರ್ಸ್ ಅಂತ ಒಂದು ಚಾಪ್ಟರ್ ಹಾಕಿರ್ತಾರೆ, ಇಲ್ಲಾಂದ್ರೆ ಇನ್ನೊಂದು ಏನೊಂದು ಒಂದಾದ್ರೂ ಎಕ್ಸಾಂಪಲ್ ಆಡ್ ಮಾಡಿರ್ತಾರೆ ಎಕ್ಸ್ಟ್ರಾ ಕ್ವಶನ್ಸ್. ಅದು ಬಿಟ್ರೆ ಇದೇ ಕಂಟೆಂಟ್ ಇರುತ್ತೆ. ಗೊತ್ತಾಯ್ತಾ? ಆಮೇಲೆ ಇಲ್ಲಿರೋ ಎಷ್ಟೋ ಕಾನ್ಸೆಪ್ಟ್ ನಿಮ್ಮ ಆ ಬುಕ್ಕಲ್ಲಿ ಸಿಗುತ್ತೆ, ಬೇಕಾದ್ರೆ ತೆಗೆದು ನೋಡಿ ನಿಮಗೆ. ಗೊತ್ತಾಯ್ತಾ? ಇನ್ನು ನೋಡಿ, ಇದು ಫಸ್ಟ್ ರೀಡಿಂಗ್ ಅಂತ ಕರೀತಾರೆ. ಅಂದ್ರೆ ಸುಮ್ಮನೆ ಒಂದ್ಸತಿ ಏನ್ ಮಾಡ್ಬೇಕು ನಾವು, ಓದ್ತಾ ಹೋಗ್ಬೇಕು. ಯಾವ ರೀತಿ ಅಂತಂದ್ರೆ ತೋರಿಸ್ತೀನಿ ನೋಡಿ. ನೋಡ್ರಿ, ನಾನು ಈ ತರ ಏನ್ ಮಾಡ್ತೀನಿ, ಮಾರ್ಕ್ ಮಾಡ್ಕೊಂಡು ಓದ್ತೀನಿ. ಈಗ ಇದು ಫಸ್ಟ್ ಚಾಪ್ಟರ್ ಆಗಿರೋದ್ರಿಂದ ಇದು ನೋಡಿ, ಪೀಠಿಕೆ ಅಂದ್ರೆ ಏನು ಭಾರತದ ಬಗ್ಗೆ ಏನೇನಿದೆ ಅನ್ನೋದನ್ನ ಇದು ತಿಳಿಸ್ತಾ ಹೋಗುತ್ತೆ. ಮತ್ತೆ ಇಂಡಿಯಾ ಅಂದ ಪದ ಹೆಂಗ್ ಬಂತು, ಇಂಡಸ್ ಅಂತ ಪದದಿಂದ ಗ್ರೀಕ್ ಪದದಿಂದ ಬಂದಿದೆ. ಇಂಡಸ್ ಅಂದ್ರೆ ಹಿಂದೂಸ್ತಾನ ಅಂತ ಕರೀತಿದ್ರು. ಯಾಕೆಂದ್ರೆ ಸಿಂಧು ನದಿ ಪಕ್ಕದಲ್ಲಿರೋದ್ರಿಂದ ಹಿಂದೂಸ್ತಾನ ಅಂತ ಬಂತು. ಮತ್ತೆ ಹಿಂಗೆ ಹಿಂದೂ ಆಗಿದೆ. ಈ ತರ ಅದೇನಾಗುತ್ತೆ, ನಾವು ಅಂಡರ್ಲೈನ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಂಡು ಏನ್ ಮಾಡ್ತಾ ಹೋಗ್ಬೇಕು, ಓದ್ತಾ ಹೋಗ್ಬೇಕು. ಗೊತ್ತಾಯ್ತಾ? ಇಲ್ಲಿ ನೋಡಿ, ಚಿತ್ರ ನೋಡಿದಾಗ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ ಈಸ್ಟರ್ನ್ ಘಾಟ್ಸ್ ಏನು, ವೆಸ್ಟರ್ನ್ ಘಾಟ್ಸ್ ಏನು. ಏನಕ್ಕೆ ನಾನು ಬೇಸಿಕ್ಸ್ ಬುಕ್ಸ್ ಓದ್ತೀನಿ ಅಂತ ಓದ್ರಿ ಅಂತ ಹೇಳ್ತೀನಿ ಅಂದ್ರೆ, ಈ ತರ ಪಿಕ್ಚರ್ ರೆಪ್ರೆಸೆಂಟೇಷನ್ ಕೊಟ್ಟಿರ್ತಾರೆ. ಹಿಮಾಲಯ ಎಲ್ಲಿ ಬರುತ್ತೆ, ಅರಾವಳಿ ಹಿಲ್ಸ್ ಎಲ್ಲಿ ಬರುತ್ತೆ, ವಿಂಧ್ಯ ಹಿಲ್ಸ್ ಎಲ್ಲಿ ಬರುತ್ತೆ, ಡೆಕನ್ ಪ್ಲೇಟ್ಯೂ ಅಂದ್ರೇನು, ಈ ತರದೊಂದು ಒಂದು ಕ್ಲಾರಿಟಿ ಸಿಕ್ಕೋಗ್ಬಿಡುತ್ತೆ ನಿಮಗೆ. ಗೊತ್ತಾಯ್ತಾ? ಆಮೇಲೆ ಭಾರತದ ಇತಿಹಾಸದ ಮೇಲೆ ಭೌಗೋಳಿಕ ಪ್ರಭಾವ ಅಂದ್ರೇನು, ಇದು ಮೇನ್ಸ್ ಬರೆಯೋಕ್ಕೂ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಏರಿ ಹೆಡ್ಡಿಂಗ್ಸ್ ಬರುತ್ತೆ ಗೊತ್ತಾ, ಭಾರತದ ಇತಿಹಾಸದ ಮೇಲೆ ಭೌಗೋಳಿಕ ಅಂಶಗಳ ಪ್ರಭಾವ ಆಗಿರ್ಬೋದು. ಈ ತರ ಏನಾಗುತ್ತೆ ನಮಗೆ, ಈ ಹೆಡ್ಡಿಂಗ್ಸ್ಗಳನ್ನ ಹಾಕ್ಬಿಟ್ಟು ನಾವು ಏನ್ ಬರೀಬಹುದು, ಭಾರತೀಯ ವಿಶಿಷ್ಟ ಲಕ್ಷಣಗಳು ಏನಂತ ಕೇಳಿದಾಗ ಈ ಹೆಡ್ಡಿಂಗ್ಸ್ ಹಾಕ್ಬಿಟ್ಟು ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬಾರ್ದು. ಇದು ಮೇನ್ಸ್ ಮತ್ತೆ ಪ್ರಿಲಿಮ್ಸ್ ಎರಡಕ್ಕೂ ಹೆಲ್ಪ್ ಆಗುತ್ತೆ. ಇವನ್ ಎಸ್ಸೆ ಬರೆಯೋಕ್ಕೂ ನಿಮ್ಗೆ ಹೆಲ್ಪ್ ಆಗುತ್ತೆ. ಭಾರತದ ಒಂದು ಸಂಸ್ಕೃತಿ ಬಗ್ಗೆ ಬರೀರಿ ಅಂತ ಕೇಳಿದಾಗ, ಅಥವಾ ಭಾರತದ ಒಂದು ವಿವಿಧತೆಯಲ್ಲಿ ಏಕತೆ ಅಂತ ಬರೆದಾಗ ಈ ಅಂಶಗಳನ್ನ ನೀವು ಬರೀಬೇಕಾಗುತ್ತೆ. ಆರ್ಥಿಕ ವೈವಿಧ್ಯತೆ ಆಗಿರ್ಬೋದು, ಭೌಗೋಳಿಕ ಏಕತೆ, ಆಡಳಿತದ ಏಕತೆ, ಮತ್ತೆ ಭಾರತ ವಿವಿಧತೆಯಲ್ಲಿ ಏಕತೆಯನ್ನು ಹೇಗೆ ಸಾಧಿಸಿದೆ ಅನ್ನೋದನ್ನ ನಾವು ಕೇಳಿದಾಗ ಬರೀಬಹುದು. ಮತ್ತೆ ಇನ್ನು ಕರ್ನಾಟಕಕ್ಕೆ ಸಂಬಂಧಪಟ್ಟ ಇತಿಹಾಸ ಕೊಟ್ಟಿದ್ದಾರೆ ನೋಡಿ, ಹೆಂಗ್ ಕರ್ನಾಟಕನ ಪದ ಹೆಂಗ್ ಬಂದು, ಶಿಲಪದಿಗಾರಂ ಆಗಿರ್ಬೋದು, ಭೀಷ್ಮ ಪರ್ವ ಆಗಿರ್ಬೋದು, ಸಭಾ ಪರ್ವದಿಂದ ಹೆಂಗ್ ಬಂದಿದೆ, ಮತ್ತೆ ಯಾರ್ಯಾರು ಏನೇನು ಹೇಳಿದ್ದಾರೆ ಕರ್ನಾಟಕನ ಒಂದು ಪದದ ಬಗ್ಗೆ ಯಾವ ರೀತಿ ಹೇಳಿದ್ದಾರೆ ಅನ್ನೋದನ್ನ ಇಲ್ಲಿ ಕೊಡ್ತಾ ಹೋಗ್ತಿದ್ದಾನೆ. ಗೊತ್ತಾಯ್ತಾ? ಈ ರೀತಿ ನಾವು ಓದ್ತಾ ಹೋದ್ರೆ, ಆಮೇಲೆ ಕಮ್ಮಿತ್ತು ನಾಡು, ಹಿಂಗೆ ಭಾರತದ ಬಗ್ಗೆ ಒಂದು ಡೀಟೇಲ್ ಫುಲ್ಲು. ಮತ್ತೆ ಹೆಂಗೆ ಎಲ್ಲಿಂದ ಆಧಾರಗಳು ತಗೊಂಡಿದ್ದಾರೆ, ಉತ್ಖನನ ಮುಖ ಸ್ಮಾರಕಗಳಾಗಿರ್ಬೋದು, ಈಗ ಪ್ರೆಸೆಂಟ್ ಸ್ಮಾರಕಗಳು ಆಗಿರ್ಬೋದು, ಮತ್ತೆ ವರ್ಣಚಿತ್ರಗಳು, ಈ ತರ ನಾವು ಅಂಡರ್ಲೈನ್ ಮಾಡ್ಕೊಂಡು ಈ ತರ ಓದ್ತಾ ಹೋಗ್ತಿದ್ದೆ ನಾನು. ಆಮೇಲೆ ಇಂಪಾರ್ಟೆಂಟ್ ಇದ್ರೆ ಇಲ್ಲಿ ಏನಾದ್ರು ಬರ್ಕೊಂತ ಇದ್ದೆ, ಏನಾದ್ರು ಲೈಕ್ ಇಲ್ಲಿ ಏನಿಲ್ಲ. ಆಮೇಲೆ ಅಂದ್ರೆ ಇದು ನೋಡಿ, ಇಲ್ಲಿ ಕೇಳಿದ್ರೆ ಜಿಯೋಗ್ರಫಿ ಟಲಾಮಿ ಅನ್ನೋರು ಬರ್ದಿರೋದು, ದಿ ಪ್ರಿಬ್ಲಿಸ್ ಆಫ್ ಎರಿಥ್ರಿಯನ್ ಸಿ, ಅವು ಯಾರು ಬರ್ದಿರೋದು ಇದನ್ನ, ಈ ತರ ಬುಕ್ಸ್ಗಳು. CUK ಯಾರು ಬರ್ದಿರೋದು, ನರ್ಮದಾ ಯುದ್ಧ ಆಗಿರ್ಬೋದು, ಹರ್ಷವರ್ಧನ ಮತ್ತು ಪುಲಿಕೇಶಿ ನಡುವೆ ನಡೆದ ಇದರದು, ಈ ತರ ಇಂಪಾರ್ಟೆಂಟ್ ಟಾಪಿಕ್ಸ್ ಗೊತ್ತಾಗುತ್ತೆ. ಈಗ ನೋಡಿ, ಇದ್ರ ಮೇಲೆ ತುಂಬಾ ಕ್ವಶನ್ಸ್ ಬಿಟ್ಟಿದೆ. CUK ಬರ್ದವ್ರು ಯಾರು ಅಂತ ಕ್ವಶನ್ಸ್ ಕೇಳಿದ್ದಾರೆ. ಮತ್ತೆ ಯಾವ್ದೋ ದಿ ಪೆರಿಪ್ಲೇಸ್ ಆಫ್ ಎರಿಥ್ರಿಯನ್ ಸಿ ಬರ್ದವ್ರು ಯಾರು ಅಂತ ಕ್ವಶನ್ಸ್ ಕೇಳಿದ್ದಾರೆ. ಈಗ ಇಂಪಾರ್ಟೆಂಟ್ ಅಂಡರ್ಲೈನ್ ಮಾಡ್ಕೊ. ಅವು ಏನಾದ್ರು ನಂಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನಾನು ಇದರಲ್ಲಿ ಏನ್ ಮಾಡ್ತಾ ಇದ್ದೆ, ಮಾರ್ಕ್ ಮಾಡ್ಕೊಂಡು ಬರ್ಕಂತ ಇದ್ದೆ. ಗೊತ್ತಾಯ್ತಾ? ಇದು ನೆಕ್ಸ್ಟ್ ಶಿಲಾಯುಗಳು. ಈಗ ಈ ತರ ಓದ್ತಾ ಹೋಗ್ಬೇಕು. ನಮ್ಗೆ ಏನಾದ್ರು ಏನೇನಿದೆ ನೋಡಿ, ಇಲ್ಲಿ ಏನಾದ್ರು ಬರ್ಕೊಂತ ಇದ್ದೆ ನಾನು, ನಿಮ್ಗೆ ಕಾಣಿಸ್ತಾ ಇದೆ ಅನ್ಕೊಂತೀನಿ. ಅಂಡರ್ಲೈನ್ ಮಾಡ್ಕೊಂಡು ಈ ತರ ಇದನ್ನ ಫಸ್ಟ್ ರೀಡಿಂಗ್ ಅಲ್ಲಿ ಹೋಗ್ತಾ ಇದ್ದೆ ಮಾಡ್ಕೊಂಡು. ಆಮೇಲೆ ಇದು ಫಸ್ಟ್ ರೀಡಿಂಗ್, ಆಮೇಲೆ ಸೆಕೆಂಡ್ ರೀಡಿಂಗ್ ಹೆಂಗೆ, ಥರ್ಡ್ ರೀಡಿಂಗ್ ಹೆಂಗೆ ಅಂತ ನಾನು ನಿಮಗೆ ತಿಳಿಸ್ತೀನಿ. ಮತ್ತೆ ಸಿಂಧು ನಗರ ನಾಯಕತೆ, ಇಲ್ಲಿ ನೋಡಿ ಈ ಒಂದು ಬಾಕ್ಸ್ ಅಲ್ಲಿ ಎಷ್ಟು ಕ್ವಶನ್ಸ್ ಕೇಳಿದ್ದಾರೆ. ಧೋಲಾವೀರ ಎಲ್ಲಿ ಕಂಡು ಬರುತ್ತೆ, ಗುಜರಾತ್ ಅಲ್ಲಿ ಕಂಡು ಬರುತ್ತೆ. ಮತ್ತೆ ಕೊಟಾಜಿ ಎಲ್ಲಿ ಕಂಡಿರುತ್ತೆ, ಪಾಕಿಸ್ತಾನದಲ್ಲಿ ಕಂಡು ಬರುತ್ತೆ. ಮತ್ತೆ ರೂಪಾರ, ಇದು ಮತ್ತೆ ಯಾರು ಕಂಡು ಹಿಡಿದಿದ್ದು, ಈ ಸೈಟ್ಸ್ಗಳನ್ನ ಯಾರು ಕಂಡು ಹಿಡಿದಿದ್ದು, ಎಷ್ಟರಲ್ಲಿ ಸ್ಥಾಪನೆ ಆಯಿತು, ಲಾರ್ಡ್ ಕರ್ಜನ್ ಪುರಾತತ್ವ ಇಲಾಖೆ ಸ್ಥಾಪನೆ ಮಾಡಿದ್ದು, ಎಲ್ಲ ಇನ್ಫಾರ್ಮೇಶನ್ ಇದರಲ್ಲಿ ಸಿಕ್ಕೋಗ್ಬಿಡುತ್ತೆ ನಿಮಗೆ. ನೋಡಿ, ಇಲ್ಲಿ ಈ ತರ ಏನಾದರೂ ನಿಮಗೆ ಇನ್ಫಾರ್ಮೇಶನ್ ಏನೋ ನಂಗೆ ಬೇಕು ಅಂತಂದ್ರೆ ನಾನು ಈ ತರ ಮಾರ್ಕ್ ಮಾಡಿ ಇಟ್ಕೊಂತಿದ್ದೆ. ಇದನ್ನ ಓದೋ ರೀಡಿಂಗ್ ಸ್ಕಿಲ್ ಅಂತ ಕರೀತಾರೆ. ಮತ್ತೆ ಇಂಪಾರ್ಟೆಂಟ್ ಈ ಸರಿ ಒಳಚರಂಡಿ ವ್ಯವಸ್ಥೆ ಹೆಂಗಿತ್ತು, ಯಾಕೆಂದ್ರೆ ಲಕ್ಷಣಗಳು ಏನು, ಸಿಂಧು ಬಯಲಿನ ನಾಗರಿಕತೆ ಲಕ್ಷಣ ಹೆಂಗಿತ್ತು, ಈ ತರ ಒಂದು ಎಕ್ಸಾಂಪಲ್ಸ್ ನಿಮಗೆ ತೋರಿಸ್ತಾ ಇದ್ದೀನಿ, ಅರ್ಥ ಆಗ್ತಿದೆ ಅಂತ. ಯಾಕೆ ನೋಡಿ, ಎಲ್ಲ ಇಂಪಾರ್ಟೆಂಟ್ ಇದರಲ್ಲಿ, ಪ್ರತಿ ಒಂದೊಂದು ಪದನು ಪ್ರತಿ ಒಂದು ಲೈನ್ ಇಂಪಾರ್ಟೆಂಟ್. ಇವನ್ ನೀಟಾಗಿ ಅರ್ಥ ಮಾಡ್ಕೊಂಡು ಓದಬೇಕು. ಗೊತ್ತಾಯ್ತಾ? ಮತ್ತೆ ವೈದಿಕ ಸಂಸ್ಕೃತಿ ಬಗ್ಗೆ ಹೀಗೆ ಓದ್ತಾ ಹೋಗಿ. ಮೌರ್ಯರ ಬಗ್ಗೆ ಬಂತು ನೋಡಿ. ಮೌರ್ಯರ ಬಗ್ಗೆ ನಾನು ಹೇಳಿದೆ ನಿಮಗೆ, ಅವರು ಇತಿಹಾಸ ಹೆಂಗೆ, ಮೂಲ ಪುರುಷ ಹೆಂಗೆ, ಧನನಂದನ ಸೋಲಿಸಿ ಅವ್ರು ಏನ್ ಮಾಡ್ತಾರೆ, ಒಂದು ಆಡಳಿತಕ್ಕೆ ಬರ್ತಾರೆ. ಈ ರೀತಿ ನಾವು ಓದ್ತಾ ಹೋಗ್ಬೇಕು. ಮತ್ತೆ ಅಶೋಕನ ಬಗ್ಗೆ ಬರುತ್ತೆ. ಅಶೋಕ ಶಿಲಾಸತ್ಗಳು ಯಾವ್ಯಾವ ಭಾಷೆಯಲ್ಲಿದೆ, ಪ್ರಾಕೃತ ಆಗಿರ್ಬೋದು, ಪಾಳ್ಯ ಗ್ರೀಕ್ ಆಗಿರ್ಬೋದು, ಬ್ರಾಹ್ಮಿ ಲಿಪಿ ಅಂದ್ರೆ ಏನು, ಮತ್ತೆ ಅಶೋಕನ ಶಾಸನಗಳು ಎಲ್ಲಿ ಸಿಕ್ಕಿದೆ ನೋಡಿ, ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಇದ್ದಾವೆ, ಕೊಪ್ಪಳ ಆಗಿರ್ಬೋದು, ಚಿತ್ರದುರ್ಗ, ಬಳ್ಳಾರಿ, ಈ ತರ ನಾವೇನ್ ಮಾಡ್ತಾ ಓದ್ತಾ ಹೋಗ್ಬೇಕು. ಮತ್ತೆ ಈ ತರ ಪಿಕ್ಟೋರಲ್ ರೆಪ್ರೆಸೆಂಟೇಷನ್ ಅಂದ್ರೆ ಅಶೋಕನ ಸಾಮ್ರಾಜ್ಯ ಎಲ್ಲಿಂದ ಎಲ್ಲಿವರೆಗೂ ಅರಳಿತ್ತು. ಸುವರ್ಣಗಿರಿ ಇದೆಲ್ಲಿ ಬರುತ್ತೆ, ಸುವರ್ಣಗಿರಿ ನಮ್ಮ ಕರ್ನಾಟಕದಲ್ಲಿ ಬರುತ್ತೆ. ಮಸ್ಕಿ ಆಗಿರ್ಬೋದು, ಕಳಿಂಗ
ಕಳಿಂಗ ಆಗಿರ್ಬೋದು, ಮತ್ತು ತಕ್ಷಶಿಲಾ ಎಲ್ಲಿ ಬರುತ್ತೆ. ಇವಾಗ ತಕ್ಷಶಿಲಾ ಪ್ರೆಸೆಂಟ್ ಪಾಕಿಸ್ತಾನದಲ್ಲಿ ಇದೆ ಅಂತ ಗೊತ್ತಾಗುತ್ತೆ. ಯಾಕೆಂದ್ರೆ ಈಗ ನಮ್ಗೆ ಈ ಚಿತ್ರದಲ್ಲಿ ಗೊತ್ತಾಗೋಗ್ಬಿಡುತ್ತೆ. ಮೊದಲು ಅದು ಇಂಡಿಯಾದ ಒಂದು ಭಾಗ ಆಗಿತ್ತು, ಈಗ ನಾವು ಡಿವೈಡ್ ಆದ್ಮೇಲೆ ಅದು ಪಾಕಿಸ್ತಾನದಲ್ಲಿದೆ. ಮತ್ತೆ 12th ಎಲ್ಲ ಪುಸ್ತಕಗಳನ್ನು ತಗೊಂಡು ಓಡಾಡಕ್ಕಾಗಲ್ಲ. ಅದಕ್ಕೆ ಒಂದ್ಸತಿ ನೋಟ್ಸ್ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಹತ್ರ ಎಲ್ಲ ಇನ್ಫಾರ್ಮೇಶನ್ ಇರುತ್ತೆ. ಎಲ್ಲ ಇನ್ಫಾರ್ಮೇಶನ್ ಸಿಕ್ಕಿದ್ಬಿಟ್ರೆ ನೀವು ಏನ್ ಮಾಡೋದು ನೋಡಿ. ಈಗ ನಾನು ಎಕ್ಸಾಂಪಲ್ ಇಲ್ಲಿ ಬಂದೆ, ತುಂಬಾ ಫಾಸ್ಟ್ ಆಗಿ ಇದ್ರಲ್ಲಿ ಎಲ್ಲ ತೋರ್ಸಕ್ಕಾಗಲ್ಲ. ನೋಡಿ, ಕಾಯ್ದೆ ಭಂಗ, ಕಾನೂನು ಚಳವಳಿ, ಅಸಹಕಾರ ಚಳವಳಿ, ಸೈಮನ್ಯ ಆಯೋಗ ಎಲ್ಲ ಡೀಟೇಲ್ ಆಗಿದೆ. ಗಾಂಧಿನ ಯುಗ ಫುಲ್ ಇಂಪಾರ್ಟೆಂಟ್. ಯಾಕೆಂದ್ರೆ ಇಷ್ಟು ನೀವು ಕರೆಕ್ಟಾಗಿ ಹೋದ್ರೆ ಎಲ್ಲ ಇನ್ಫಾರ್ಮೇಶನ್ ನಿಮಗೆ ಸತ್ಯ. ಚಂಪಾರಣ್ ಸತ್ಯಾಗ್ರಹ 1917ನಲ್ಲಿ, ಅಹಮದ್ ಗಿರಣಿ ಮುಷ್ಕರ ಒಂದ್ ಕಡೆಯಿಂದ ಕೊಟ್ಕೊಂಡು ಹೋಗಿದ್ದಾರೆ, ಗೊತ್ತಾಯ್ತಾ. ಇಲ್ಲಿ ನೋಡಿ, ಖಿಲಾಫತ್ ಚಳವಳಿ ಆಗಿರ್ಬೋದು, ಇದ್ರ ಈ ಕ್ವಶನ್ಸ್ಗಳ ಮೇಲೆ ತುಂಬಾ ಕ್ವಶನ್ಸ್ ಬಂದಿದೆ. ಅಸಹಕಾರ ಚಳವಳಿ ಆಗಿರ್ಬೋದು, ಸೈಮನ್ಯ ಆಯೋಗ, ಕಾಯ್ದೆ ಭಂಗ ಚಳವಳಿ, ಕಾನೂನು ಭಂಗ ಚಳವಳಿ ಆಗಿರ್ಬೋದು, ಪ್ರಥಮ ದುಂಡು ಮೇಜಿನ ಸಭೆಯಲ್ಲಿ ಗಾಂಧೀಜಿ ಭಾಗವಹಿಸಿರ್ಬೋದು, ಇರ್ವಿನ್ ಒಪ್ಪಂದ, ಗಾಂಧಿ ಇರ್ವಿನ್ ಒಪ್ಪಂದ ಆಗಿರ್ಬೋದು, ಮತ್ತೆ ತೃತೀಯ ದಂಡು ಮೇಜಿನ ಮತ್ತು ಚುನಾವಣೆಗಳು, ಮತ್ತೆ ಭಾರತ ಬಿಟ್ಟು ಚಳವಳಿ, ನೇತಾಜಿ ಅಂತ ಯಾರು ಕರೆದ್ರು, ನೇತಾಜಿ ಅಂತ ಪ್ರಕಾರ ಸುಭಾಷ್ ಚಂದ್ರ ಬೋಸ್ ರಾಷ್ಟ್ರೀಯ ಚಳವಳಿ, ಈ ತರ ಎಲ್ಲರ ಬಗ್ಗೆನೂ ಇನ್ಫಾರ್ಮೇಶನ್ ಬಂದಿರುತ್ತೆ. ಮತ್ತೆ ಈ ತರ ಪಿಕ್ಚರ್ ರೆಪ್ರೆಸೆಂಟೇಷನ್ ಕೊಟ್ಟಿರೋದ್ರಿಂದ ನಿಮಗೆ ತುಂಬಾ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಅದಕ್ಕೆ ನಾನು ಹೇಳೋದು. ಮತ್ತೆ ಭಾರತ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕರ್ನಾಟಕದ ಪಾತ್ರ ಆಗಿರ್ಬೋದು. ಯಾಕೆಂದ್ರೆ ನೋಡಿ, ಎಲ್ಲಿಂದ ಹಿಡಿದು ಟಿಪ್ಪು ಸುಲ್ತಾನ್ನಿಂದ ಹಿಡಿದು ಅಪ್ ಟು ಕೆಪಿಸಿಸಿ ಪ್ರಾರಂಭ ಆಗಿ ಧ್ವಜ ಸತ್ಯಾಗ್ರಹ ಆಗಿರ್ಬೋದು, ಮೈಲೂರ ಮಹಾದೇವನ ಬಗ್ಗೆ ಕೇಳಿದ್ದಾರೆ ನೋಡಿ, ಗಂಗೂಬಾಯಿ ಆನ್ಗಳು ಒಂದೇ ಮಾತ್ರ ಮಾಡಿದರು, ಬೆಳಗಾವಿ ಅಧಿವೇಶನದ ಬಗ್ಗೆ ಕೇಳಿದ್ರು. ಕ್ವಶನ್ ರಿಪಿಟೇಷನ್ ಆಗಿದೆ. ಮತ್ತೆ ಟಿ ಸಿದ್ಲಿಂಗ್ ಅಧ್ಯಕ್ಷತೆ ಯಾರು ವಹಿಸಿದ್ರು, ಶಿವಪುರದಲ್ಲಿ ಆಯ್ದ ಧ್ವಜ ಸತ್ಯಾಗ್ರಹ ಏನು, ಈಸೂರು ಕೊಟ್ಟವರು ಏನು ಸಂಬಂಧಪಟ್ಟಿದ್ದು, ಇದೆಲ್ಲ ಇನ್ಫಾರ್ಮೇಶನ್ ನಿಮ್ಗೆ ಎಲ್ಲಿ ಸಿಗುತ್ತೆ ಅಂದ್ರೆ ಹೈಸ್ಕೂಲ್ ಬುಕ್ಸ್ ಅಲ್ಲಿ ಸಿಗುತ್ತೆ. ಇಂಪಾರ್ಟೆಂಟು. ಆಲೂರು ಏಕೀಕರಣ, ಕರ್ನಾಟಕದ ಏಕೀಕರಣ ಏನಾಯ್ತು, ನಮ್ಮ ಕರ್ನಾಟಕ ಅಂತ ಹೆಂಗ್ ಬಂತು, ತುಂಬಾ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಕರ್ನಾಟಕ ಏಕೀಕರಣ. ಈ ಚಾಪ್ಟರ್ನೇ ಮೇಲೆ ಎಷ್ಟು ತುಂಬಾ ಕ್ವಶನ್, ಈ ಆಲೂರು ವೆಂಕಟರಾಯರ ಮೇಲಂತೂ ತುಂಬಾ ಕ್ವಶನ್ಸ್ ಬಂದಿದೆ, ಗೊತ್ತಾಯ್ತಾ. ಈ ತುಂಬಾ ಕ್ವಶನ್ಸ್ಗಳು ನಿಮಗೆ ರಿಪಿಟೇಷನ್ ಆಗಿದೆ ಆಲೂರು ವೆಂಕಟರಾಯರ ಮೇಲೆ. ಅವ್ರು ಬರೆದ್ರ ಕೃತಿ ಯಾವುದು, ಆಮೇಲೆ ಅವರು ಪ್ರಕಟ ಮಾಡಿದ ಇದು ಉಯಿಲೋಳ ನಾರಾಯಣರಾವ್. ಮೊನ್ನೆನೋ ಕ್ವಶನ್ಸ್ ಕೇಳಿದ್ರು ನೋಡಿ. ಉಯಿಲೋಳ ನಾರಾಯಣರಾವ್ ಅವರು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಶಾಂತ ಕವಿಯ ರಕ್ಷಿಸು ಕನ್ನಡ ದೇವಿ, ಕುವೆಂಪು, ಇವರಲ್ಲಿ ಯಾವ್ದಾದ್ರು ಒಂದು ಕ್ವಶನ್ ಬಂದೇ ಬರುತ್ತೆ. ಈ ಕುವೆಂಪುರವರ ಜಯ ಭಾರತ ಜನಜಾತಿನ ಕ್ವಶನ್ಸ್ ಕೇಳಿದ್ದಾರೆ. ಮತ್ತೆ ಉಯಿಲೋಳ ನಾರಾಯಣರಾವ್ ಅವರ ಶಾಂತ ಉದಯವಾಗಲಿ ಚೆಲುವ ಕನ್ನಡ ನಾಡು ಕೇಳಿದ್ದಾರೆ. ಈ ತರ ಕ್ವಶನ್ಸ್ಗಳು ತುಂಬಾ ಕ್ವಶನ್ಸ್ಗಳು ಬಂದಿದೆ, ಗೊತ್ತಾಯ್ತಾ. ಬೆಳಗ್ಗೆ ಅಧಿವೇಶನದಲ್ಲಿ ಬಂದಿದ್ದು. ಮತ್ತೆ ಫಜಲ್ ಆಯೋಗ ಎಷ್ಟರಲ್ಲಿ ರಚನೆ ಆಯಿತು. ಮತ್ತೆ ಅದು 56 ಏಕೀಕೃತ ಮೈಸೂರು ರಾಜ್ಯ ಆಯಿತು. ಮತ್ತೆ ಅದನ್ನ 73ನಲ್ಲಿ ಕರ್ನಾಟಕ ಅಂತ ಮರುನಾಮಕರಣ ಮಾಡ್ಕೊಳ್ತಾರೆ. ಯಾರಿದ್ರು ಅವಾಗ ಮುಖ್ಯಮಂತ್ರಿ? ದೇವರಾಜ ಅರಸು ಇದ್ರು. ಪಿಕ್ಚರ್ ನೋಡಿದ್ರೆ ನಿಮ್ಗೆ ಇದೆಲ್ಲ ಓದಿದ್ದು ತಲೆಯಲ್ಲಿ ಇರುತ್ತೆ, ಪಿಕ್ಚರ್ ಇರುತ್ತೆ. 73ನಲ್ಲಿ ಯಾರು ಇದ್ರು? ದೇವರಾಜ ಅರಸು ಇರುತ್ತೆ. ಈ ತರ ಏನ್ ಮಾಡ್ಬೇಕಾಗತ್ತೆ ನಾವು ಬೇಸಿಕ್ಸ್ನ ಓದಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗತ್ತೆ. ಈ ತರ ಚಿತ್ರಗಳು ಬರ್ಕೊಂಡು ನೀವು ನೀಟಾಗಿ ನೋಡಿ ಸೈಟ್ಸ್ ಇವೆಲ್ಲ ಐತಿಹಾಸಿಕ ಪ್ರಮುಖ ಸ್ಥಳಗಳು ಯಾವ್ಯಾವ ಇದ್ದು, ಬಿಜಾಪುರ, ಬಾದಾಮಿ, ದೇವಗಿರಿ, ಇವೆಲ್ಲ ಕ್ವಶನ್ಸ್ ವೆರಿ ಇಂಪಾರ್ಟೆಂಟ್. ತಕ್ಷಶಿಲಾ ನೋಡಿ ಇಲ್ಲೇ ಕೊಟ್ಟಿದ್ದಾರೆ. ಏನೇ ಸ್ಥಳಗಳು? ತಕ್ಷಶಿಲಾ, ಪಟಲಿಪುತ್ರ ಏನು, ಬಾದಾಮಿ ಹಾಕಿತ್ತು, ಕಂಚಿ, ಹಳೆಬೀಡು, ದೆಹಲಿ, ದೇವಗಿರಿ ಏನಾಕಿತ್ತು, ಪಾಣಿಪತ್, ಆಗ್ರಾ ಆಗಿರ್ಬೋದು, ಹಂಪಿ, ಬೀದರ್, ಇವೆಲ್ಲ ಏನಕ್ಕೆ ಇಂಪಾರ್ಟೆಂಟ್ ಅಂತ ಇಲ್ಲೇ ಕೊಟ್ಟಿದ್ದಾರೆ. ದಂಡಿಗೆ ಆಗಿರ್ಬೋದು, ಎಲ್ಲಿದೆ, ಜಲಿಯನ್ವಾಲಾ ಬಾಗ್ ಇಲ್ಲಿದೆ, ಮೀರತ್ತಲ್ಲಿದೆ, ಶ್ರೀರಂಗಪಟ್ಟಣ ಫೇಮಸ್. ಈ ತರ ಎಲ್ಲಾ ಕ್ವಶನ್ಸ್ ಬೇಸಿಕ್ಸ್ ಬುಕ್ ಬರೋದ್ರಿಂದ ವೆರಿ ಇಂಪಾರ್ಟೆಂಟ್. ನೋಡಿ, ಇಲ್ಲಿಂದಲೂ ನಾವು ಕೇಳಬಹುದು, ಯಾರು ಇವರು, ಈ ಪಿಕ್ಚರ್ ನೋಡಿ ಟಿಪ್ಪು ಸುಲ್ತಾನ್ ಆಗಿರ್ಬೋದು, ಇವ್ರು ಯಾರಾಗಿರ್ಬೋದು, ಇವ್ರನ್ನೆಲ್ಲ ತಿಳ್ಕೊಂಡಾಗ ಬುಕ್ ನೋಡಿದಾಗ ಈ ಶಾಸನ ಯಾವ್ದು, ಇದು ಯಾವುದು ಅಲ್ಮಿಡಿ ಶಾಸನ ಆಗಿರ್ಬೋದು, ಇದೆಲ್ಲಿ ಬರುತ್ತೆ, ಬಿಜಾಪುರದಲ್ಲಿ ಬರುತ್ತೆ, ಇದೆ ಮೈಸೂರು ಅರಮನೆ ಆಗಿರ್ಬೋದು. ಈ ತರ ಒಂದು ಬುಕ್ ಎಷ್ಟು ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ನಮಗೆ ಒಂದು ಬುಕ್ ನೋಡ್ತಿದ್ದಂಗೆ ಗೊತ್ತು. ಗಾಂಧೀಜಿ, ಅಂಬೇಡ್ಕರ್, ವಿಶ್ವೇಶ್ವರಯ್ಯ ಆಗಿರ್ಬೋದು, ಇದು ತಾಜ್ ಮಹಲ್, ಮತ್ತೆ ಇದು ನಮ್ಮ ಅಶೋಕ ಸ್ತಂಭ ಆಗಿರ್ಬೋದು, ಇದು ನಮ್ಮ ಕಲ್ಲಿನ ರಥ ಆಗಿರ್ಬೋದು, ವಿಜಯನಗರ ಸಾಮ್ರಾಜ್ಯ ಯಾವ ಸ್ಟ್ರಕ್ಚರ್ ಅಲ್ಲಿ ಇದೆ. ಹಿಂಗೆ ಒಂದು ಪುಸ್ತಕ ನೋಡ್ತಿದ್ದಂಗೆ ಅದರ ಫ್ರಂಟ್ ಪೇಜ್ ಇಂದ ಹಿಡಿದು ಲಾಸ್ಟ್ ಪೇಜ್ ವರೆಗೂ ಏನೇನು ಇನ್ಫಾರ್ಮೇಶನ್ ಇರುತ್ತೆ ನೋಡಿ ಗೌರ್ಮೆಂಟ್ ಬುಕ್ಸ್ ಅಲ್ಲಿ. ಅದೇ ನೀವು ಪ್ರೈವೇಟ್ ಬುಕ್ಸ್ ತಗೊಂಡಾಗ ಅಥವಾ ಯಾರಾದರೂ ಬರೆದಿರೋ ಪುಸ್ತಕ ತಗೊಂಡಾಗ ಇಲ್ಲ, ಏನಕ್ಕೆ ಅಂದ್ರೆ ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಇದನ್ನ ಗೌರ್ಮೆಂಟ್ ಪಬ್ಲಿಷ್ ಮಾಡೋದ್ರಿಂದ ನಿಮಗೆ ಇದಕ್ಕೆ ವ್ಯಾಲಿಡಿಟಿ ಇರುತ್ತೆ. ಗೌರ್ಮೆಂಟ್ ನಾಳೆ ಏನಾದರೂ ನೀವು ತಪ್ಪಾಗ್ತಾಗ ನೋಡಿ, ಎಷ್ಟು ಜನ ಎಲ್ಲ ಡಾಕ್ಟರ್ ಗಾಯತ್ರಿ ದೇವಿ ಅವರು, ಇವರೆಲ್ಲ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕರು, ಎಲ್ಲ ಉಪನ್ಯಾಸಕರು ನೋಡಿ, ಎಲ್ಲ ಉಪನ್ಯಾಸಕರು, ಪ್ರಾಂಶುಪಾಲರು, ಡಾಕ್ಟರ್ ನಿಡೋಣಿ ಉಪನ್ಯಾಸಕರು, ಎಲ್ಲ ಡಾಕ್ಟರೇಟ್ ಮಾಡಿರ್ತಾರೆ. ಇವರೆಲ್ಲ ಪಠ್ಯಕ್ರಮ ಸಮಿತಿ ಇರುತ್ತೆ, ಒಂದು ಪರಿಶೀಲನಾ ಸಮಿತಿ ಇರುತ್ತೆ. ಇವರೆಲ್ಲ ಒಂದು ಸೇರ್ಕೊಂಡು ಮಾಡಿರೋ ಒಂದು ನೋಡ್ರಿ, ಯಾರು ಇವರು ಸಹಕಾರ, ಯಾರು ಒಬ್ರು IAS ಆಫೀಸರ್ ಆಗಿರ್ಬೋದು, KS ಆಫೀಸರ್ಗಳೆಲ್ಲ ಇದಕ್ಕೆ ಏನ್ ಮಾಡಿರ್ತಾರೆ, ಕಾಂಟ್ರಿಬ್ಯೂಷನ್ ಕೊಟ್ಟಿರ್ತಾರೆ ಒಂದು ಬುಕ್ ನ ರಿಫಾರ್ಮ್ಸ್ ಆಗಬೇಕು ಅಂತ ಅಂದ್ಬಿಟ್ಟು. ಹಾಗಾಗಿ ಬೇಸಿಕ್ಸ್ ಬುಕ್ಸ್ ವೆರಿ ಇಂಪಾರ್ಟೆಂಟ್. ನಾನು ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸಿದ್ದೀನಿ. ಇದನ್ನು ಹೆಂಗ್ ಓದ್ಬೇಕು, ಈಗ ಫಸ್ಟ್ ರೀಡಿಂಗ್ ಅಂತ ಹೇಳ್ತೀನಿ ನಾನು. ಒಂದ್ಸತಿ ನಿಮಗೆ ಫುಲ್ ಓವರ್ ವ್ಯೂ ಕೊಟ್ಟಿದ್ದೆ ಯಾವ ಏನು ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು. ಈಗ ಅದ್ರ ಬಗ್ಗೆ ಹೆಂಗೆ ಅಂತ ನಾವು ತಿಳ್ಕೊಳ್ಳೋಣ. ಫಸ್ಟ್ ರೀಡಿಂಗ್, ಸೆಕೆಂಡ್ ರೀಡಿಂಗ್ ಮತ್ತೆ ನೋಟ್ಸ್ ಹೆಂಗ್ ಮಾಡ್ಕೊಳ್ಬೇಕು ನನ್ನ ತಿಳಿಸ್ಕೊಡ್ತೀನಿ ನೋಡಿ ನಿಮಗೆ.
ಈಗ ನಾವು ಅದು ತಿಳ್ಕೊಂಡ್ವಿ ಅಲ್ವಾ. ಫಸ್ಟ್ ರೀಡಿಂಗ್ ಏನು ಮಾಡಬೇಕು, ನಾವು ಒಂದ್ಸತಿ ಓದ್ಕೊಂಡು ಹೋಗ್ಬೇಕು. ಆಮೇಲೆ ಅವಾಗ ಮೇನ್ ಪಾಯಿಂಟ್ಸ್ ಏನು ಮಾರ್ಕರ್ ತಗೊಂಡು ಐಡೆಂಟಿಫೈ ಮಾಡ್ಬೋದು. ಸೆಕೆಂಡ್ ಸತಿ ಓದ್ಬೇಕಾದ್ರು ಅಷ್ಟೇ, ಯಾವುದು ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರ್ತೀರಾ. ಫಸ್ಟ್ ಟೈಮ್ ನೀವು ಕ್ವಶನ್ ಪೇಪರ್ ಸಾಲ್ವ್ ಮಾಡಿರ್ತೀರಾ. ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ಮೇಲೆ ಏನಾಗುತ್ತೆ, ನಿಮಗೆ ಒಂದು ಐಡಿಯಾ ಬಂದಿರುತ್ತೆ ಯಾವ್ದು ಇಂಪಾರ್ಟೆಂಟ್ ಅಲ್ಲ ಅಂತ ಅಂದ್ಬಿಟ್ಟು. ಅವಾಗ ಆ ಕ್ವಶನ್ಸ್ ಯಾವ್ದು ಇಂಪಾರ್ಟೆಂಟ್ ಇದೆ ಅದಕ್ಕೆ ನೀವೇನು ಮಾಡ್ತಾ ಹೋಗ್ಬೇಕು, ಮಾರ್ಕ್ ಮಾಡ್ಕೊಂಡು ಹೋಗ್ಬೇಕು. ನಾನು ಹೇಳಿದೆ ನಿಮ್ಗೆ ಅಶೋಕನ ಬಗ್ಗೆ ತಿಳಿಸಿದಾಗ ದಂಡಿ ಮಾರ್ಕ್ಸ್ ಬಗ್ಗೆ ಕೇಳಿದೆ, ಅದಕ್ಕೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಟಾಪಿಕ್. ಅದಕ್ಕೆ ಹೈಸ್ಕೂಲ್ ಬುಕ್ಸ್ ಅಲ್ಲಿ ಎಲ್ಲ ಪ್ರತಿ ಪದನೂ ಪ್ರತಿ ಲೈನು ಇಂಪಾರ್ಟೆಂಟ್, ಓದಿ ಅರ್ಥ ಮಾಡ್ಕೊಳ್ಳಿ. ನಾನು ಎಕ್ಸಾಂಪಲ್ ಹಿಸ್ಟ್ರಿ ತೋರಿಸಿದ್ದೀನಿ, ಅದೇ ತರ ಜಿಯೋಗ್ರಫಿ ಆಗಿರ್ಬೋದು, ಪೊಲಿಟಿ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಎಲ್ಲಾನು ನೀವು ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಅವನ್ನ ನೀವೇನು ಮಾಡಬೇಕು, ಓದ್ತಾ ಹೋಗಿ ಏನು ಮಾಡಬೇಕು, ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು 3 ಸತಿ ರೀಡಿಂಗ್ ಆದಮೇಲೆ 4ನೇ ಸತಿ ಏನು ಮಾಡಬೇಕು, ನೀವೇನು ನೋಟ್ಸ್ ಮಾಡ್ಕೋಬೇಕು. ಇದರಲ್ಲಿ ವೆರಿ ಇಂಪಾರ್ಟೆಂಟ್. ಅವಾಗ ಕ್ವಶನ್ ಪೇಪರ್ ಓದಿರ್ತೀರಾ, ಇದರಲ್ಲಿ ಇಂಪಾರ್ಟೆಂಟ್ ಯಾವುದು ಗೊತ್ತಾಗಿರುತ್ತೆ. ನೆಕ್ಸ್ಟು ಅದನ್ನೆಲ್ಲ ಕಂಬೈನ್ ಮಾಡಿ 6th to 12th ಹಿಸ್ಟ್ರಿ ನೋಟ್ಸ್ ಮಾಡ್ಕೊಂಡ್ಬಿಟ್ರೆ ಮಾಡ್ಕೊಳ್ಳಿ. ಯಾವ ರೀತಿ ನೋಟ್ಸ್ ಮಾಡ್ಕೋಬೇಕು ಅಂತಂದರೆ, ವಿಜಯನಗರ ಸಾಮ್ರಾಜ್ಯ ಅಂತ ಎಕ್ಸಾಂಪಲ್ ತಗೊಳ್ಳಿ. 6th to 12th ವಿಜಯನಗರ ಸಾಮ್ರಾಜ್ಯ ಒಂದು ಕಡೆ ಹಾಕೋಬೇಕು. ಗಾಂಧೀಜಿ ಬಗ್ಗೆ ಬಂತು ಅಂದರೆ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1957 ಅಲ್ಲಿ ಬಂತು ಅಂದರೆ ಒಂದು ಕಡೆ ನೋಟ್ಸ್ ಅಲ್ಲಿ ಇರಬೇಕು. A4 ಶೀಟ್ ತಗೊಂಡು ಈ ಥರ ನಾನೇನು ಮಾಡ್ತಿದ್ದೆ, ಈ ಥರ A4 ಶೀಟ್ ತೊಗೊಂತಿದ್ದೆ, ಈಗ ಒಂದು ಸೈಡ್ ಹಿಂಗೆ ಮಾಡ್ತಾ ಇದ್ದೆ, ಈ ಥರ ಒಂದು ಸೈಡ್ ಮಾಡಿಸ್ಬಿಟ್ಟು ಹಿಂಗೆ ಬರ್ಕೊಂಡು ಹೋಗ್ತಾ ಇದ್ದೆ. ನಾನು ಇದನ್ನು ನೋಟ್ಸ್ ಮಾಡ್ಕೊತಾ ಇದ್ದೆ. ನೋಡಿ, ಯಾರೋ ತುಂಬ ಜನ ಕೇಳ್ತಾ ಇದ್ದಾರೆ ಯಾವ ರೀತಿ ನೋಟ್ಸ್ ಮಾಡಿ. ಇದು ಬ್ರಿಟಿಷ್ ಗವರ್ನರ್ ಜನರು ಮತ್ತು ಅವರ ಕೊಡುಗೆಗಳು ಅಂತ ಬರ್ಕೊತಾ ಇದ್ದೆ. ಅದರಲ್ಲಿ ಈಗ ನೋಡಿ ಲಾರ್ಡ್ ಹೆಸ್ಟಿಂಗ್ಸ್ ಅಂತ ಕೇಳಿ, ಲಾರ್ಡ್ ಹೆಸ್ಟಿಂಗ್ಸ್ ಕಾಣಿಸ್ತಾ ಇದೆ ಅನ್ಕೊಂತೀನಿ ಎಲ್ಲರಿಗೂ. ಲಾರ್ಡ್ ಹೆಸ್ಟಿಂಗ್ಸ್ ಬಗ್ಗೆ ಅವನೇನೇನು ಮಾಡ್ದ, ಏನೇನು ಡೀಟೇಲ್ಸು. 1979 ಬಂಗಾಳ ಪ್ರಥಮ ಗವರ್ನರ್ ಆಯ್ಕೆ ಆದ, ಮತ್ತೆ ರೆಗ್ಯುಲೇಟಿಂಗ್ ಆಕ್ಟಿಂಗ್ ಜಾರಿಗೆ ತಂದ, ಈ ಥರದ್ದು ಅವ್ರನ್ನ ಸುಧಾರಣೆಗಳು ಏನೇನು ಮಾಡಿದ್ರು, ವಿಮುಖ ಸರ್ಕಾರ ರದ್ದುಗೊಳಿಸ್ತಾ, ಅವನ್ನ ಹಿಂಗೆ ಪಾಯಿಂಟ್ ವೈಸ್ ನೋಡಿ, ಇಲ್ಲಿ ಪಾಯಿಂಟ್ ವೈಸ್ ಬರ್ಕೊಂಡಿದ್ದು, ಇವೆಲ್ಲ ಪಾಯಿಂಟ್ಸ್ಗಳು. ಈ ಥರ ನೋಟ್ಸ್ ಮಾಡಿಕೊಂಡು ಎಲ್ಲ ಚಾಪ್ಟರ್ ವೈಸ್ ಈ ಗೌರ್ಮೆಂಟ್ ಜನಗಳ ಬಗ್ಗೆ ಒಂದು ಕಡೆ ನೋಟ್ಸ್ ಮಾಡ್ಕೊಂಡು, ಈ ಎಕ್ಸಾಂಪಲ್ ನಿಮ್ಗೆ ತೋರಿಸ್ತಾ ಇದ್ದೀನಿ, ನಿಮ್ಗೆ ಗೊತ್ತಿರಲಿ ಅಂತ ಅಂದ್ಬಿಟ್ಟು. ಅರ್ಥ ಆಯ್ತಾ? ಈ ರೀತಿ ನೋಟ್ಸ್ ಮಾಡಿಕೊಂಡು ಅವನ್ನ ಒಂದು ಕಡೆ ಕಂಬೈನ್ ಮಾಡಿ ಸ್ಪೈರಲ್ ಬೈಂಡಿಂಗ್ ಮಾಡಿಸ್ಕೊಂಡು ಒಂದು ಎಕ್ಸ್ಟ್ರಾ ಶೀಟ್ ಆಡ್ ಮಾಡ್ಕೊಳ್ಳಿ. ಒಂದು ಚಾಪ್ಟರ್ ಆದಮೇಲೆ 1-2 ಶೀಟ್ ಎಕ್ಸ್ಟ್ರಾ, ಒಂದು ಚಾಪ್ಟರ್ ಆದಮೇಲೆ 1-2 ಶೀಟ್ ಎಕ್ಸ್ಟ್ರಾ. ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಅಥವಾ ಈ ಬುಕ್ಕಲ್ಲಿ ಇಲ್ದಿದ್ದು, ಈ PU ಬುಕ್ಕಲ್ಲಿ, ಹೈಸ್ಕೂಲ್ ಬುಕ್ಸಲ್ಲಿ ಇಲ್ದಿದ್ದು, ರೆಫರೆನ್ಸ್ ಬುಕ್ಕಲ್ಲಿ ಏನಾರು ಇತ್ತು ಅಂದರೆ ಅಲ್ಲಿ ಆಡ್ ಮಾಡ್ಕೊಳ್ಳಿ. ಆ ಒಂದು ಪಾಯಿಂಟ್ಸ್ಗಳನ್ನ ಆಡ್ ಮಾಡಿಕೊಂಡು ನಿಮ್ಮ ನೋಟ್ಸ್ನ ಎನ್ರಿಚ್ ಮಾಡ್ಕೊಳ್ಳಿ. ಇದು ಹಿಸ್ಟ್ರಿಗೆ ಆಯ್ತು. ಹಿಸ್ಟ್ರಿಲಿ ನಿಮ್ಗೆ ಅಷ್ಟೊಂದು ಅಪ್ಡೇಟ್ ಸಿಗಲ್ಲ, ಅಂದ್ರೆ ಲೈಕ್ ಪ್ರಚಲಿತ ಘಟನೆಗಳಿಗೆ ನಿಮಗೆ ಅದು ಅಪ್ಡೇಟ್ ಸಿಗಲ್ಲ. ಏನಾದರೂ ಈಗ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬಂತು, ಕಾನ್ಸ್ಟಿಟ್ಯೂಷನ್ ಅಲ್ಲಿ ಆರ್ಟಿಕಲ್ 1921 ಬಂತು, 21A ಏನಾದರೂ ಅಮೆಂಡ್ಮೆಂಟ್ ಮಾಡಿದ್ರು, ಮತ್ತೆ ಏನಾದರೂ ಅಮೆಂಡ್ಮೆಂಟ್ ಮಾಡಿದಾಗ ಅಲ್ಲಿ ನೀವು ಏನು ಮಾಡಬೇಕು, ಶೀಟ್ ಬಿಟ್ಕೊಂಡಾಗ ಅಲ್ಲಿ ಬರ್ಕೋಬಹುದು, ಈ ತರ 21A ನಲ್ಲಿ ಅಮೆಂಡ್ಮೆಂಟ್ ಆಗಿದೆ ಅಂತ ಅಂದ್ಬಿಟ್ಟು. ಒಂದ್ಸತಿ ನೀವು ನೋಟ್ಸ್ ಮಾಡಿ ಇಟ್ಕೊಂಡ್ಬಿಟ್ರೆ ಎಲ್ಲ ಎಕ್ಸಾಮ್ಸ್ಗೂ ಅದನ್ನೇ ನೀವು ಏನು ಮಾಡ್ಬೋದು, ಯೂಸ್ ಮಾಡ್ತಾ ಹೋಗ್ಬೋದು. ಹಾಗಾಗಿ ನೋಟ್ಸ್ ಮಾಡೋದು ವೆರಿ ಇಂಪಾರ್ಟೆಂಟ್. ಯಾವುದೇ ಕಾರಣಕ್ಕೂ ನೋಟ್ಸ್ ಮಾಡ್ಕೊಳ್ಳೋದು ಮಿಸ್ ಮಾಡ್ಕೊಳ್ಳಿ. ಹೈಸ್ಕೂಲ್ ಬುಕ್ಸ್ನ ಓದೋದು ಯಾವುದೇ ಕಾರಣಕ್ಕೂ ಮಾಡ್ಕೊಳ್ಳಿ. ಈಗ ಗೊತ್ತಾಯ್ತಾ? ಫಸ್ಟ್ ರೀಡಿಂಗ್, ಸೆಕೆಂಡ್ ರೀಡಿಂಗ್, ಥರ್ಡ್ ರೀಡಿಂಗ್, ಫೋರ್ತ್ ರೀಡಿಂಗ್ಗೆ ನೀವೇನು ಮಾಡಬೇಕು, ನೋಟ್ಸ್ ಮಾಡ್ಕೋಬೇಕು. ನೀವು ಯಾವಾಗ, ಯಾಕೆಂದ್ರೆ 3 ಸತಿ ರಿವಿಷನ್ ಆಗಿರುತ್ತೆ ಆಲ್ರೆಡಿ. 4ನೇ ಸತಿ ಗೊತ್ತಾಗುತ್ತೆ ನಿಮ್ಗೆ ಯಾವ ಸರಿ ಯಾವ ತಪ್ಪು. ಕೆಲವರು ಏನು ಮಾಡ್ತಾರೆ, ಫಸ್ಟ್ ಸತಿ ಓದ್ಬೇಕಾದ್ರೆ ನೋಟ್ಸ್ ಮಾಡ್ಕೊಂಡು ಹೋಗ್ತಾರೆ. ಅದು ಅವರವರ ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿ ಬಿಟ್ಟಿದ್ದು. ನನಗೆ ಕೇಳಬೇಡಿ ಮತ್ತೆ ಸರ್ ಫಸ್ಟ್ ಮಾಡ್ಬೇಕಾ, ಸೆಕೆಂಡ್ ಮಾಡ್ಬೇಕಾ, ಥರ್ಡ್ ಮಾಡ್ಬೇಕಂತ. ನೀವು ಯಾವಾಗಲಾರು ಮಾಡಿ, ಬಟ್ ನೀವು ಮಾಡಿದ ನೋಟ್ಸು ಅಥವಾ ನಿಮಗೆ ಓದಿದ್ದು ಅರ್ಥ ಆಗಿರಬೇಕು. ಹಂಗೆ ಮಾಡಿಕೊಂಡು ಗೌರ್ಮೆಂಟ್ ಬುಕ್ಸ್ನ ಚೆನ್ನಾಗಿ ಓದಿ, ಅಥವಾ ಕಾನ್ಸೆಪ್ಟ್ ತಿಳ್ಕೊಳ್ಳಿ. ಗೌರ್ಮೆಂಟ್ ಬುಕ್ಸ್ ಅನ್ನೋದಕ್ಕಿಂತ ನೀವು ಚೆನ್ನಾಗಿ ಆ ವಿಷಯನ ತಿಳ್ಕೊಂಡ್ರೆ, ಒಂದು ವಿಚಾರನ ಚೆನ್ನಾಗಿ ತಿಳ್ಕೊಂಡ್ರೆ ಎಕ್ಸಾಮಲ್ಲಿ ಈಸಿ ಆಗುತ್ತೆ ಆನ್ಸರ್ ಮಾಡೋಕ್ಕೆ, ತಪ್ಪು ಮಾಡಲ್ಲ. ಅದಕ್ಕೆ ಒಂದು ಪೂರಕವಾಗಿ ಹೈಸ್ಕೂಲ್ ಬುಕ್ಸು ನಿಮಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಗೊತ್ತಾಯ್ತಾ? ಹಾಗಾಗಿ ನೀವು ಇಲ್ಲಿ ನೋಡಿ. ಆಮೇಲೆ ಇನ್ನೊಂದು ಹುಡುಗರು ಏನು ಮಾಡ್ತಾರೆ, ಈಗ ನಾನು ಇದನ್ನು ಅರ್ದ್ಬಿಟ್ಟಿದ್ದೀನಿ, ಸಾರಿ, ಯಾಕೆಂದ್ರೆ ನನಗೆ ಏನಕ್ಕೋ ಬೇಕಿತ್ತು. ಅದಕ್ಕೆ ಈ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಲ್ಲ. ಏನು ಮಾಡ್ತಾರೆ, ಕೆಲವರು ಓದ್ಬಿಡ್ತಾರೆ, ಈ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಲ್ಲ. ಈ ಪ್ರಶ್ನೆಗಳು ಅಂತ ಇರುತ್ತಲ್ಲ, ಈ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಯಾಕೆಂತಂದ್ರೆ ಈ ಕ್ವಶನ್ಸ್ಗಳಲ್ಲಿ ಎಷ್ಟೋ ಕ್ವಶನ್ಸು ನಿಮ್ಮ ಎಕ್ಸಾಮ್ಗೆ ರಿಪೀಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸುಮ್ಮನೆ ಈಗ ಯಾವುದು ನೋಡಿ, ಆರ್ಯ ಪದದ ಅರ್ಥವೇನು, ಆರ್ಯ ಅಂದ್ರೆ ಕುಲೀನ ಅಂತ ಕೇಳ್ತಾರೆ, ಒಡೆಯ ಅಂತಂದ್ರು. ವೇದ ಅಂದ್ರೆ ಏನು, ಜ್ಞಾನ ಮತ್ತು ತಿಳಿಯುವಂಥದ್ದು. ಮತ್ತೆ ಕ್ಷೇತ್ರ ಅಂದ್ರೆ ಏನು ಅಂತ ಕ್ವಶನ್ಸ್ ಬಂದಿದೆ ಆಲ್ರೆಡಿ. ಗೊತ್ತಾಯ್ತಾ? ಕ್ಷೇತ್ರ ಅಂದ್ರೆ ಯಾವ ಕಾಲದಲ್ಲಿ ಯಾರು ಕರಿತಾ ಇದ್ರು, ಏನಕ್ಕೆ ಅಂದ್ರೆ ಉಳುಮೆ ಮಾಡೋ ಭೂಮಿನ ಕ್ಷೇತ್ರ ಅಂತ ಕರಿತಾರೆ. ಈಗ ತುಂಬಾ ಇನ್ಫಾರ್ಮೇಟಿವ್ ಇರುತ್ತೆ. ನೀವು ಒಂದು ಬುಕ್ ತಗೊಂಡ್ರೆ ಅದನ್ನ ಜಾಲಾಡ್ಬಿಡ್ಬೇಕು ಅಂತ ಹೇಳ್ತಾರಲ್ಲ, ಆ ಥರ ಓದಿ ನೀವು ಮುಗಿಸಿದ್ರೆ ಡೆಫಿನೆಟ್ಲಿ ನಿಮಗೆ ಅರ್ಥ ಆಗುತ್ತೆ, ಸಕ್ಸಸ್ ಸಿಗುತ್ತೆ. ಇದನ್ನ ನಾನು ನಿಮಗೆ ಪ್ರಾಕ್ಟಿಕಲ್ ತೋರಿಸಿದ್ದೀನಿ. ಮತ್ತೆ ಪದೇ ಹುಡುಗರು ಕ್ವಶನ್ಸ್ ಕೇಳ್ತಿರ್ತಾರೆ, ಸರ್ ಅದು ಹಿಂಗೆ ಓದ್ಬೇಕು, ಹಿಂಗೆ ಓದ್ಬೇಕು ಅಂತ. ಒಂದು ಕ್ಲಾರಿಟಿ ಸಿಕ್ಕದೆ ಅಂತ ಅನ್ಕೊಂತೀನಿ. ನಿಮ್ಗೆ ಇನ್ನೂ ಡೌಟ್ ಇದ್ರೆ ಕಮೆಂಟ್ ಮಾಡಿ, ಮತ್ತೆ ಈ ವಿಡಿಯೋನ ಶೇರ್ ಮಾಡಿ. ನಾನು ಮಾಡ್ತಿರೋದು ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದೋಕ್ಕಾಗಲ್ಲ, ನಾಲೆಡ್ಜ್ ಇಲ್ಲ ಅವರಿಗೆ, ಕರೆಕ್ಟಾಗಿ ಒಳ್ಳೆ ನಾಲೆಡ್ಜ್, ಗುಡ್ ನಾಲೆಡ್ಜ್ನ ಶೇರ್ ಮಾಡಬೇಕು ಅಂತ. ಯಾರಿಗೆ ಈ ಸುಮ್ಮನೆ 3-4 ವರ್ಷ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರೆ, ಅಥವಾ ಯಾರ್ಯಾರಿಗೂ ಪಾಪ ಓದೋದು ಗೊತ್ತೇ ಆಗ್ತಿರಲ್ಲ, ಒಂದು ಯಾವ ರೀತಿ ಅಪ್ರೋಚ್ ಮಾಡಿದ್ರೆ ಎಕ್ಸಾಮ್ ಪಾಸ್ ಆಗ್ತೀವಿ ಅನ್ನೋದು ಗೊತ್ತಿರಲ್ಲ. ಯಾರೋ ಹೇಳ್ಕೊಂಡು, ಯಾರೋ ಯೂನಿಫಾರ್ಮ್ಗಳು ಹಾಕೊಂಡು, ಬೀಟಪ್ಗಳು ಕೊಟ್ಕೊಂಡು ಅವ್ರು ಹೇಳಿದ್ದು ಕೇಳ್ಕೊಂಡು ಓಡಾಡ್ತಿರ್ತೀರಾ. ಬಟ್ ರಿಯಲ್ ಅಲ್ಲಾಡಿ ತಿಳ್ಕೊಳ್ಳಿ. ನಾನು ಹೇಳ್ತಿರೋ ಸತ್ಯ ಅಂತ ನಾನು ನಂಬೇಡಿ. ನಾನು ಹೇಳೋದು ವೆರಿಫೈ ಮಾಡಿ.
ಅದು ಸರಿ ಅನ್ಸಿದ್ರೆ ಫಾಲೋ ಮಾಡಿ, ತಪ್ಪು ಅನ್ಸಿದ್ರೆ ನಾನು ಫಾಲೋ ಮಾಡಬೇಡಿ. ಯಾಕೆಂದ್ರೆ ಅಲ್ಟಿಮೇಟ್ಲಿ ನೀವು ಸೆಲೆಕ್ಷನ್ ಆಗಬೇಕು. ಯಾಕೆಂದ್ರೆ ನೀವು ದುಡ್ಡು ಖರ್ಚು ಮಾಡ್ಕೊಂಡು ನಿಮ್ಮ ಅಪ್ಪ ಅಮ್ಮ ಸ್ಟ್ರಗಲ್, ನಿಮ್ಮ ಶ್ರಮ ಹಾಕೊಂಡು ಓದ್ತಾ ಇರ್ತೀರಾ. ಆ ಶ್ರಮ ವೇಸ್ಟ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ನೇರವಾಗಿ ಹೇಳ್ತೀನಿ. ಅದರಿಂದ ಯಾರಿಗಾದ್ರೂ ಬೇಜಾರಾಗ್ಬೋದು ಅಥವಾ ಯಾರಿಗಾದ್ರೂ ಹರ್ಟ್ ಆಗ್ಬೋದು. ಅದಕ್ಕೆ ಯಾಕೆಂದ್ರೆ ನೀವು ಯಾರೋ ಒಬ್ಬರು ಇದರಿಂದ ನೀವು ಯಾಕೆ ಹಾಳಾಗಿ ಹೋಗ್ಬೇಕು ಅಲ್ವಾ? ಒಟ್ಟೆ ಅಲ್ಟಿಮೇಟ್ಲಿ ನೀವು ಸೆಲೆಕ್ಷನ್ ಆಗಬೇಕು, ನೀವು ಫೈನಲ್ ಲಿಸ್ಟಲ್ಲಿ ಇರಬೇಕು, ನಿಮ್ಗೆ ಆರ್ಡರ್ ಕಾಪಿ ಬರಬೇಕು. ಅದಕ್ಕೋಸ್ಕರ ನಾನು ನೇರವಾಗಿ ಹೇಳ್ತೀನಿ, ಯಾವ ಬುಕ್ ಚೆನ್ನಾಗಿದೆ ಅಂತೀನಿ, ಚೆನ್ನಾಗಿಲ್ಲ ಅಂತೀನಿ. ಕೆಲವರು ಕೇಳ್ತಾರೆ, ಸರ್ ಆ ಬುಕ್ ಚೆನ್ನಾಗಿದೆಯಾ, ಈ ಬುಕ್ ಚೆನ್ನಾಗಿದೆ, ಹಂಗಿದೆ. ಬೇರೆ ಅವ್ರ ಒಪಿನಿಯನ್ ಅಪ್ಪ. ನನ್ನ ಒಪಿನಿಯನ್ ಹಿಂಗೆ, ಇದು ಚೆನ್ನಾಗಿದೆ ಅಂದ್ರೆ 100% ಚೆನ್ನಾಗಿದೆ, ನಾನು ಓದಿದ್ದೀನಿ, ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ, ಅದು ಚೆನ್ನಾಗಿದೆ ಓದಿ ಅಂತ ಹೇಳ್ತೀನಿ. ಓದಿಲ್ಲ ಅಂತಂದ್ರೆ ನಾನು, ಅಥವಾ ಅಕಸ್ಮಾತ್ ನಾನು ಚೆನ್ನಾಗಿದ್ದು ಆ ಬುಕ್ ಓದಿಲ್ಲ ಅಂದ್ರೆ ನಾನು ಓದ್ಬಿಟ್ಟು ಬೇಕಾದ್ರೆ ಹೇಳ್ಬೋದು ಇದು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಈಗ ಕೆಲವರು ಏನು ಹೇಳ್ತಾ ಇದ್ರು, ಇವ್ರದ್ದು ಮೆಂಟಲ್ ಎಬಿಲಿಟಿ ಕ್ಲಾಸ್, ಈಶ್ವರ್ ಗಿರಿ ಅವ್ರದ್ದು ಕ್ಲಾಸ್ ಚೆನ್ನಾಗಿದೆ ಅಂತ ಹೇಳಿದ್ರು. ನಾನು